40% ಅಂತ ಹಾಕಿ ನಮ್ಮನ್ನ ಅವಾಗ ಪೋಸ್ಟ್ಗಳು ಅಂಟಿಸಿದ್ದೆ ಏನು ಯಾವ ಜಾಗನೂ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರು ಒಂದ್ ಕಡೆ, ಡಿ ಕೆ ಶಿವಕುಮಾರ್ ಒಂದ್ ಕಡೆ, ಜೋಡೆತ್ತು ಅಂತ. ಈಗ ಎಲ್ಲ ಕುಂಟೆತ್ತಾಗ್ಬಿಟ್ಟವೆ. ಆ ಕಡೆ ಒಂದು ಓಡಾಡ್ಬಿಟ್ಟದೆ, ಈ ಕಡೆ ಒಂದು ಓಡಾಡ್ಬಿಟ್ಟದೆ, ಅದು ಬೇರೆ ಪ್ರಶ್ನೆ. ಈಗ ಜನ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ತಾರೆ. ಈಗ ಜನ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ತಾರೆ. ಈಗ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ರು ಕೂಡ ನೀವು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನನಗಿರೋಪ್ಪ, ನಾನು ಬಸವರಾಜ ಬೊಮ್ಮಾಯಿ ಅವ್ರಿಗೂ ಫೋನ್ ಮಾಡಿದ್ದೆ. ಪದೇ ಸಿದ್ದರಾಮಯ್ಯನವರು ನಮ್ಮನ್ನ ಖಾಲಿ ಬಿಟ್ಬಿಟ್ಟು ಹೋಗ್ರು. ಬಿಜೆಪಿಯವರು ಸರ್ಕಾರ ಮಾಡಿದಾಗ ಖಾಲಿ ಬಿಟ್ಟು ಹೋದ್ರು. ನಾನು ಬೊಮ್ಮಾಯಿ ಅವ್ರು ಕೇಳಿದೆ, ಅವರು ಸ್ವಲ್ಪ ಆರ್ಥಿಕ ತಜ್ಞರು. ನಾನು ಕೇಳಿದೆ, ಅವ್ರು ಹೇಳಿದ್ರು 24,000 ಕೋಟಿನ ನಾನು ಬಿಟ್ಟೋಗಿದ್ದೀನಿ ಅಂತ ಹೇಳಿದ್ರು. 24,000 ಕೋಟಿ ಹಣವನ್ನ ನಾನು ಖಜಾನೆಯಲ್ಲಿ ಬಿಟ್ಟೋಗಿದ್ದೀನಿ. ಮೆಟ್ರೋದಲ್ಲಿ 2,000 ಕೋಟಿ ಹಣ ನಾನು ಬಿಟ್ಟೋಗಿದ್ದೀನಿ. ನಾನು ಅಧಿಕಾರ ಬಿಟ್ಟೋಗೋ ಸಂದರ್ಭದಲ್ಲಿ ಇಷ್ಟು ಹಣವನ್ನ ನಾನು ಬಿಟ್ಟೋಗಿದ್ದೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಅಂದ್ರೆ ಇವತ್ತು ಸಾಮಾಜಿಕ ನ್ಯಾಯ ಹೆಸರಲ್ಲಿ ದಲಿತರಿಗಿರ್ಬೋದು, ಹಿಂದುಳಿದವರಿಗೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿದ್ದೀರಾ. ಹಾಗಾದ್ರೆ ನಿಮ್ಮಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ವಾ? ಸೀರಿಯಲ್ ಪ್ರಕಾರ ನಡೆದೋಗಿದೆ. ಸೀರಿಯಲ್ ವಾಲ್ಮೀಕಿ ಹಗರಣ ಆಯಿತು, 187 ಕೋಟಿ. ಮುಖ್ಯಮಂತ್ರಿ ಹೇಳಿದ್ರು ಅದು 87, 187 ಅಲ್ಲ ಅಂತ ಅಸೆಂಬ್ಲಿಯಲ್ಲೇ ಒಪ್ಕೊಂಬಿಟ್ರು. ಮೂಡಾದಲ್ಲಿ 3,000 ಕೋಟಿ, ಅಬ್ಕಾರಿ ಲೈಸೆನ್ಸ್ 6,000 ಕೋಟಿ. ಕಾಂಟ್ರಾಕ್ಟರ್ ಹೇಳಿರೋದು ನಾನಲ್ಲ, ನಾನು ಕಡಿಮೆ ಹೇಳಿದ್ದೆ. 3,000 ಅಂತ ನಾನು ಕಡಿಮೆ ಹೇಳಿದ್ದೆ. 6,000 ಕೋಟಿ ಅಂತ ಹೇಳಿದ್ರು. ದಲಿತರ 43,000 ಕೋಟಿ ಹಣವನ್ನು ಅಕ್ರಮವಾಗಿ ಯೂಸ್ ಮಾಡಿದ್ದೀರಾ. ಕಸದ ಟೆಂಡರಲ್ಲಿ ಹಗರಣ, ರಸ್ತೆ ಗುಂಡಿಗಳು ಮುಚ್ಚೋದ್ರಲ್ಲಿ ಗೋಲ್ಮಾಲ್. ಬೆಳಗ್ಗೆ ಯಾವ ಟಿವಿಯಲ್ಲಿ ನೋಡಿದೆ, ಕಾಂಕ್ರೀಟ್ ರಸ್ತೆ ಮಾಡ್ಯವ್ರು, ಮೊನ್ನೆ ರೀಸೆಂಟಾಗಿ ಮಾಡಿರೋದು. ಆವಾಗ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಅದನ್ನ ಹಂಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು ಬೆಳಗ್ಗೆ. ಕಾಂಕ್ರೀಟ್ ರಸ್ತೆ ಮಾಡೋದು 30 ವರ್ಷಕ್ಕೆ, 30 ಇಯರ್ಸ್ಗೆ ಕಾಂಕ್ರೀಟ್ ರಸ್ತೆ ಮಾಡೋದು. ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೆ ಇರೋದು HMT ಹತ್ರ. HMT ಫ್ಯಾಕ್ಟ್ರಿ ಓಪನ್ ಮಾಡಿದ್ದು ಎಷ್ಟು ವರ್ಷ ಆಯಿತು? 70 ವರ್ಷ ಆಯಿತು. ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತವರೆಗೂ ಒಂದು ಸಣ್ಣ ಓಲಲ್ಲ, ಒಂದು ಪಾಯಿಂಟ್ ಬಿಡ್ದಿಲ್ಲ. ಎಂಟ್ರೆನ್ಸ್ ಗೇಟಲ್ಲಿ ಮಾಡಿದ್ದಾರೆ. ಇಲ್ಲಿ ಇನ್ನ ಉದ್ಘಾಟನೆ ಆಗಿಲ್ಲ, ಅವಾಗ ಎಲ್ಲ ಕಿತ್ತೋಗ್ಬಿಟ್ಟಿದೆ ಇವತ್ತು.